ಒಂದು ಕಾಲು ಕನ್ನಡದಲ್ಲಿ, ಇನ್ನೊಂದು ಕಾಲು ತಮಿಳು, ತೆಲುಗು, ಹಿಂದಿ. ಅವರಿಗೆ ಕನ್ನಡದ ಕಾಲಿಟ್ಟದ್ದು ನೆಲ ಕೇವಲ ಕಿಕ್ ಬೋರ್ಡ್ ಅಷ್ಟೇ ಹೊರತು ಅದು ಶಾಶ್ವತವಾದ ನೆಲೆ ಅಂತ ಅವ್ರು ಯಾರೂ ಭಾವಿಸಿಲ್ಲ. ಈ ಸೋ ಕಾಲ್ಡ್ ಕನ್ನಡದ ಹೀರೋಗಳು, ಸೋ ಕಾಲ್ಡ್ ಕನ್ನಡದ ಮಹಾನ್ ಕಲಾವಿದರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದೊಂದು ಲಿಟ್ಮಸ್ ಟೆಸ್ಟ್. ಇದು ನೀವು ಮಹಾನ್ ನಟ ಅಂತ ಹೇಳಿ ಎಲ್ಲರೂ ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ, ಆದ್ರೆ ನೀವು ಮಹಾಜ್ಞಾನಿ ಅಲ್ಲ. ಕಮಲ್ ಹಾಸನ್ ಕಾಲಿಡ್ತಾ ಇದ್ದೀರಿ, ಕ್ಷಮೆ ಕೇಳಿ ಅಂತ. ಯಾವ ದೌರ್ಭಾಗ್ಯಕ್ಕೆ? ಒಬ್ಬ ಮನುಷ್ಯ ತಪ್ಪು ಮಾಡುವುದು ತಪ್ಪಲ್ಲ, ಎಲ್ಲೋ ಬಾಯಿ ತಪ್ಪಿ ಬಂದ್ಬಿಡುತ್ತೆ, ಆದ್ರೆ ಅದನ್ನ ಸಮರ್ಥಿಸ್ತಾರಲ್ಲ, ಮೀರಿದ ಅಪರಾಧ ಅದು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕಮಲ್ ಕನ್ನಡದ ಖ್ಯಾತೆ ಕಮಲ ಅದು ಇನ್ನೂ ಮುಂದುವರೆದಿದೆ. ಒಂದು ಅರ್ಥದಲ್ಲಿ ಅದನ್ನು ಒಂದು ಕಚ್ಚಿಗೆ ಎರಡು ತುಂಡು ಮಾಡಿ ಬಿಸಾಡಬೇಕಾದಂಥ ಈ ಪ್ರಕರಣವನ್ನು ಮತ್ತೆ ಮತ್ತೆ ಚೂಯಿಂಗ್ ಗಮ್ಮನ ಥರ ಜಗದು ಅದನ್ನು ಎಲ್ಲೋ ಒಂದು ಕಡೆ ಕಮಲ್ ಹಾಸನ್ ಮಹಾನ್ ನಟ ಅನ್ನುವ ಕಾರಣಕ್ಕಾಗಿ ಅವರಿಗೆ ಹೆಚ್ಚೆಚ್ಚು ಅವಕಾಶಗಳನ್ನು ಕನ್ನಡದ ಸಂಸ್ಥೆಗಳು, ಕನ್ನಡಿಗರು, ಕನ್ನಡದ ಭಾಷಾಭಿಮಾನಿಗಳು ಕೊಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈಗ ಚಿತ್ರ ಪ್ರದರ್ಶನವನ್ನು ಬಹಿಷ್ಕರಿಸ್ತೇವೆ, ಸ್ವತಃ ಪ್ರದರ್ಶಕರೇ ಒಮ್ಮೆ ವಾಣಿಜ್ಯ ಮಂಡಳಿ ಅಥವಾ ಇನ್ನೊಂದೋ ಏನೋ ಸಂಧಾನ ಆಗಿ ಅವರು ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟರೂ ಕೂಡ ನಾವು ಸ್ವಯಂ ಪ್ರೇರಿತರಾಗಿ ನಾವು ಚಿತ್ರ ಪ್ರದರ್ಶನ ಮಾಡುವುದಿಲ್ಲ ಅನ್ನುವಂಥ ನೆಲೆಗೂ ಬಂದಾಗಿದೆ. ಕನ್ನಡಿಗರಲ್ಲಿ ಈ ವಿಷಯದಲ್ಲಿ ಸಂಪೂರ್ಣವಾಗಿ ಒಗ್ಗಟ್ಟು ಪ್ರದರ್ಶನ ಆಗಿದೆ. ಪ್ರತ್ಯೇಕವಾಗಿ ಇದ್ದವರು ಯಾರು ಅಂತಂದರೆ ಕನ್ನಡದ ಚಿತ್ರರಂಗದ ಮಹಾನ್ ನಟರು. ಒಂದು ಕಾಲು ಕನ್ನಡದಲ್ಲಿ, ಇನ್ನೊಂದು ಕಾಲು ತಮಿಳು, ತೆಲುಗು, ಹಿಂದಿ. ಅವರಿಗೆ ಕನ್ನಡದ ಕಾಲಿಟ್ಟದ್ದು ನೆಲ ಕೇವಲ ಕಿಕ್ ಬೋರ್ಡ್ ಅಷ್ಟೇ ಹೊರತು ಅದು ಶಾಶ್ವತವಾದ ನೆಲೆ ಅಂತ ಅವ್ರು ಯಾರೂ ಭಾವಿಸಿಲ್ಲ. ಈ ದರ್ಶನ್ ವಿಷಯದಲ್ಲಿ ನಾವು ಅದು ಒಂದು ರೀತಿಯಲ್ಲಿ ನಾವು ಅದನ್ನು ಆ ರೀತಿಯಲ್ಲಿ ಭಾವಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ದರ್ಶನ್ ಮೊದಲಿಂದಲೂ ಕನ್ನಡದೇ ಸಿನಿಮಾ, ಕನ್ನಡಕ್ಕಾಗಿ ನಾನು ಬೇರೆ ಭಾಷೆಗೆ ಹೋಗುವುದಿಲ್ಲ ಅಂತ. ಅವರ ವಿರೋಧಿಗಳು ಅದನ್ನು ವ್ಯಂಗ್ಯ ಮಾಡಿದರು. ಕೆಲವರು ಅವರು ಪರಭಾಷೆ ಹೋಗಲಿಕ್ಕೆ ಅವರಿಗೆ ಭಾಷಾ ಸಮಸ್ಯೆ ಇದೆ, ಇನ್ನೊಂದಿದೆ. ಇವತ್ತಿನ ಟೆಕ್ನಾಲಜಿಯಲ್ಲಿ ನಿಮಗೆ ಭಾಷೆ ಅಗತ್ಯವೇ ಇಲ್ಲ. ದರ್ಶನ್ ಅಂತ ಒಬ್ಬ ಆ್ಯಕ್ಷನ್ ಓರಿಯೆಂಟೆಡ್ ಹೀರೋ, ಅವನು ಮನಸ್ಸು ಮಾಡಿದರೆ ಯಾವ ಭಾಷೆಗೆ ಹೋಗು ನಿಲ್ಲಬಹುದಿತ್ತು. ಈ ಒಂದು ವಿಷಯದಲ್ಲಿ ದರ್ಶನ್ ಕನ್ನಡಕ್ಕೆ ಕಮಿಟ್ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಉಳಿದ ವಿಚಾರ ದರ್ಶನ್ ಬಗ್ಗೆ ನಮಗೆ ಬೇಕಾಗಿಲ್ಲ. ಈ ಕನ್ನಡ, ಕಮಲ್ ಮತ್ತು ವಿವಾದ, ಭಾಷೆ, ಕನ್ನಡ ಭಾಷೆ, ಅದಕ್ಕಾದ ಅವಮಾನ, ಅದನ್ನು ತಮಿಳಿನ ಗರ್ಭದಿಂದ ಹುಟ್ಟಿದ್ದು ಅನ್ನುವಂಥ ಅಸಂಬದ್ಧವಾದಂಥ ಅಜ್ಞಾನಯುತವಾದಂಥ ಹೇಳಿಕೆ, ಅದನ್ನು ಇಡೀ ಕನ್ನಡ ನಾಡು ವಿರೋಧಿಸ್ತಾ ಇದೆ. ಆದರೆ ಈ ವಿಷಯದಲ್ಲೂ ಕೂಡ ನಿರ್ಣಾಯಕವಾಗಿ ದರ್ಶನ್ ಕೂಡ ಮಾತಾಡದೇ ಇರುವುದು ಕೂಡ ತುಂಬ ಜನರಿಗೆ ಬೇಸರ ಆಗಿದೆ. ಉಳಿದ ಯಾವ ಕಲಾವಿದರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಒಂದು ಕನ್ನಡ ಭಾಷೆ, ಕನ್ನಡದ ಅಸ್ಮಿತೆ, ನಾವು, ನಮ್ಮ ನೆಲ, ನಮ್ಮ ಜಲ, ನಮ್ಮ ಗಡಿ ಅಂತ ಬಂದಾಗ ಈ ಸೋ ಕಾಲ್ಡ್ ಕನ್ನಡದ ಹೀರೋಗಳು, ಸೋ ಕಾಲ್ಡ್ ಕನ್ನಡದ ಮಹಾನ್ ಕಲಾವಿದರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದೊಂದು ಲಿಟ್ಮಸ್ ಟೆಸ್ಟ್. ಈ ಟೆಸ್ಟು ಸಾರ್ವಕಾಲಿಕವಾಗಿ ಕನ್ನಡಿಗರಿಗೆ ನೆನಪಿರಬೇಕಿದು. ಕನ್ನಡದ ಆತ್ಯಂತಿಕವಾದಂಥ ಒಂದು ಮಾನವಾಭಿಮಾನದ ಪ್ರಶ್ನೆ, ಕನ್ನಡದ ತಾಯಿಯ ಮೇಲೆ ಆದಂಥ ಒಂದು ಅಪಚಾರ. ಈ ಅಪಚಾರಕ್ಕೆ ತಾವು ಸ್ಪಂದಿಸುವುದಿಲ್ಲ ಅಂತ ಆದರೆ ಈ ಕನ್ನಡದ ನಟರು, ಕಲಾವಿದರು ಕನ್ನಡದಲ್ಲಿ ಇದ್ರೇನು ಬಿಟ್ರೇನು, ಕನ್ನಡದ ಅಸ್ತಿತ್ವದ ಬಗ್ಗೆನೇ ಇವರಿಗೆ ಕರುಳು ಉರಿಯುವುದಿಲ್ಲ ಅಂತಾದರೆ, ಇವರಿಗೆ ಸ್ಪಂದಿಸುವುದಿಲ್ಲ ಅಂತಾದರೆ, ಇವರಿಗೆ ವ್ಯವಹಾರವೇ ಮುಖ್ಯ, ಡೇಟ್ಸ್ಗಳು ಮುಖ್ಯ, ಇವರ ಭವಿಷ್ಯ ಮುಖ್ಯ, ಇವರಿಗೆ ಬರುವ ಕೋಟಿ ಹಣಗಳೇ ಮುಖ್ಯ, ಅದೆಲ್ಲವೂ ಪರಭಾಷೆಯಿಂದ ಬರ್ತವೆ. ಪುಟಗೋಸಿ ಕನ್ನಡದ ಸಿನಿಮಾದವರು ಎಷ್ಟು ಕೊಟ್ಟಾರು? ಇದನ್ನು ಖಾಸಗಿಯಾಗಿ ಎಷ್ಟೋ ಜನ ಈ ಪರಭಾಷೆಯಲ್ಲಿ ಇವತ್ತು ಮಿಂಚುತ್ತಾ ಇರುವಂಥ ಗ್ಲೋಬಲ್ ಹೀರೋಸ್ ಅಂತ ಅವರೇ ಕರ್ಕೊಳ್ಳುವ, ಪ್ಯಾನ್ ಇಂಡಿಯಾ ಹೀರೋಸ್ ಅಂತ ಅವರೇ ಘೋಷಿಸಿಕೊಂಡಿರುವ ಈ ಕಲಾವಿದರು ಬಹಳಷ್ಟು ಜನ ಖಾಸಗಿಯಾಗಿ ಮಾತಾಡಿದ್ದನ್ನು ಕೇಳಿದ್ದೇನೆ ನಾನು. ಹಾಗಾಗಿ
ಅವರಿಗೆ ಕನ್ನಡ ಒಂದು ಪೀನಟ್. ಕನ್ನಡ ಹೀಗೆ ಮಾತಾಡುವಾಗ ನಾವು ಕನ್ನಡಿಗರು ಅಂತ ಅಷ್ಟೇ. ತಮಿಳಿಗೆ ಹೋದ್ರೆ ತಮಿಳು ಮಾತಾಡ್ತಾರೆ, ತೆಲುಗು ಹೋದ್ರೆ ತೆಲುಗು ಮಾತಾಡ್ತಾರೆ, ಹಿಂದಿಗೆ ಹೋದ್ರೆ ಹಿಂದಿ ಮಾತಾಡ್ತಾರೆ. ಕೊನೆಗಲ್ಲೊಂದು ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿಬಿಟ್ರೆ ಮುಗಿತು ಅಲ್ಲಿಗೆ. ಇಂಥ ಪಡಬೋಶಿಗಳು, ಇಂಥ ಕನ್ನಡದ ಕಲಾವಿದರು ಇವರು ಕನ್ನಡವನ್ನು ಬೆಳೆಸುವವರಾ? ಇವರು ಕನ್ನಡವನ್ನು ಉಳಿಸುವವರಾ? ಕನ್ನಡದ ಮಾನಾಭಿಮಾನವನ್ನು ಉಳಿಸ್ತಾರ ಇವರು? ಇದನ್ನು ಈಗ ಕನ್ನಡಿಗರು ಅರ್ಥ ಮಾಡ್ಕೋಬೇಕು. ಒಂದು. ಎರಡನೇದು, ಈಗ ಕರ್ನಾಟಕ ವಾಣಿಜ್ಯ ಮಂಡಳಿ, ಕನ್ನಡ ಸಂಘ ಸಂಘಟನೆಗಳು ಮತ್ತು ಕಲಾವಿದರು ಎಲ್ಲರೂ ಸಾಂಘಿಕವಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯ ಶಿವರಾಜ್ ತಂಗಡಿಯಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೆ, ಈ ಕಡೆ BJP, ಜನತಾದಳ, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಕಮಲ್ ಹಾಸನ್ ಅವರ ಈ ಉದ್ದಟತನವನ್ನು, ದರ್ಪವನ್ನು, ದುರಹಂಕಾರವನ್ನು, ಅಜ್ಞಾನವನ್ನು, ಆ ಅಜ್ಞಾನದ ಪ್ರದರ್ಶನವನ್ನು ಖಂಡಿತವಾಗಿ ಪ್ರತಿಭಟಿಸಿದ್ದಾರೆ. ಇದು ಬಹಳ ಒಳ್ಳೆಯ ಲಕ್ಷಣ. ಒಂದು. ಆದರೆ ನಾನು ಹೇಳ್ತಾ ಇರೋದು, ಇವತ್ತು ಮಧ್ಯಾಹ್ನ ಅವರು ದುಬೈಯಿಂದ ಬರ್ತಾರೆ ಚೆನ್ನೈಗೆ, ವಿತರಕರ ಸಂಘದೊಟ್ಟಿಗೆ ಮೀಟಿಂಗ್ ಇದೆ, ಅವರು ದುಬೈಯಿಂದಲೂ ಬರಲಿ, ಮಂಗಳಲೋಕದಿಂದಾದರೂ ಬರಲಿ, ನಮಗೇನು ದರ್ದು ಅಂತ ಕೇಳ್ತೇನೆ ನಾನು. ನಾವು ಯಾಕೆ ಕಾಯಬೇಕು? ಇನ್ನೂ ಅವರಿಗೆ ಮಧ್ಯಾಹ್ನದವರೆಗೆ ಗಡುವು ಕೊಟ್ಟಿದ್ದೇವೆ. ನಿನ್ನೆ ಸೋಮವಾರದ ಗಡುವು ಮುಗಿದಿದೆಯಲ್ಲ. ಏನು ತೆಪ್ಪುಗುದುತ್ತಾ ಇದ್ದಾರೆ ಅವರು? ಅವರೇನು ಅಜ್ಞಾನಿಗಳಷ್ಟು? 300 ಕೋಟಿ ಸಿನಿಮಾ ಮಾಡಿದ್ದೇನೆ, ಕನ್ನಡದಲ್ಲಿ ಬಿಡುಗಡೆಗೆ ಅವಕಾಶ ಕೊಡ್ತಾ ಇಲ್ಲ, ನಾನು ಯಾವುದೇ ಕನ್ನಡಕ್ಕೆ ಅವಮಾನ ಮಾಡಿಲ್ಲ ಅಂತ ಅವರು ಕೋರ್ಟ್ಗೆ ಹೋಗಿದ್ದಾರಲ್ಲ. ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ, ವಾಣಿಜ್ಯ ಮಂಡಳಿಗೆ ಎಲ್ಲರಿಗೂ ನೀವು ತಾಕೀತು ಮಾಡಬೇಕು ಅಂತ ಕಾನೂನಿನ ಅಸ್ತ್ರವನ್ನು ಹಿಡಿದು ಕನ್ನಡಿಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಕಮಲ. ಇಷ್ಟಾದರೂ ಕೂಡ ನೀವು ಇವತ್ತು ಮಧ್ಯಾಹ್ನದವರೆಗೆ ಯಾಕೆ ಗಡುವು ಕೊಡ್ತಾ ಇದ್ದೀರಿ? ಇದು ಕನ್ನಡಿಗರ ನಿರ್ವೀರ್ಯದ ಸಂಕೇತ ಅಂತ ಭಾವಿಸ್ತೇನೆ ನಾನು. ಅವರೇ ಕೋರ್ಟ್ಗೆ ಹೋಗ್ತಾರಂತೆ, ನಾನು ಕ್ಷಮೆ ಕೇಳೋದಿಲ್ಲ ಅಂತಾರೆ, ನಾನು ತಪ್ಪು ಹೇಳಿಲ್ಲ ಅಂತಾರೆ. ಅದಕ್ಕೆ ಕೆಲವು ಕಿಶೋರು, ಪ್ರಕಾಶ್ ರಾಜು, ಇಂಥ ಕೆಲವು ಪಟಾಲಂಗಳು ಬೇರೆ, ರಮ್ಯಾ ಅಂದಂಥವ್ರು ಬೇರೆ ಅವರಿಗೆ ತಮಟೆ ಬಾರಿಸ್ತಾರೆ. ಹೀಗಿರುವಾಗ ವಾಣಿಜ್ಯ ಮಂಡಳಿ ನಿನ್ನೆನೇ ಖಡಕ್ಕಾದ ನಿರ್ಧಾರ ತಗೋಬೇಕಿತ್ತು. ನೋ, ನೀವು ಕೋರ್ಟ್ಗೆ ಹೋಗ್ತೀರಾ, ಕೋರ್ಟ್ ಏನು ಹೇಳ್ತದ ನಾವು ಕೇಳ್ತೇವೆ, ಆಯಿತು, ಕೋರ್ಟ್ ಮೂಲಕವೇ ಬನ್ನಿ. ನಿಮಗೆ ಭಾವನಾತ್ಮಕ ನೆಲೆಗಳ ಮೇಲೆ ನಂಬಿಕೆ ಇಲ್ಲ, ಕನ್ನಡಿಗರ ಭಾವನೆಗೆ ಘಾಸಿಯಾಗಿದೆ ಅಂತ ನಿಮಗೆ ಅದರ ಬಗ್ಗೆ ಕಾಳಜಿ ಇಲ್ಲ, ಕನ್ನಡದ ಅಸ್ಮಿತೆ ಬಗ್ಗೆ ಕಾಳಜಿ ಇಲ್ಲ, ನಿಮಗೆ ಲಿಂಗ್ವಿಸ್ಟಿಕ್ ಆಗ್ಬೋದು, ಭಾಷಾಜ್ಞಾನ ಆಗ್ಬೋದು, ಅದರ ಬಗ್ಗೆಗೆ 0. ನಿಮ್ಮ ಅಜ್ಞಾನದ ಪರಮಾವಧಿ, ದಾಷ್ಟ್ಯತೆಯ ಪರಮಾವಧಿ. ನೀವು ಮಹಾನ್ ನಟ ಅಂತೇಳಿ ಎಲ್ಲರೂ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ, ಆದರೆ ನೀವು ಮಹಾಜ್ಞಾನಿ ಅಲ್ಲ, ನೀವು ಭಾಷಾ ಜ್ಞಾನದ ಒಬ್ಬ ಸಂಶೋಧಕನೂ ಅಲ್ಲ. ಎಲ್ಲೋ ಬಾಯಿ ತಪ್ಪಿ ಕೆಲವು ಮಾತುಗಳು ಎಲ್ಲರಿಂದಲೂ ಬರ್ತವೆ. ಅದನ್ನೊಂದು ನಾನು ಕನ್ನಡಿಗರಿಗೆ ಇಷ್ಟು ನೋವಾಗಿದೆ ಅಂತ ಆದರೆ, ನಾನು ಕನ್ನಡದ ಅನ್ನ ತಿಂದಿದ್ದೇನೆ, ಕೋಕಿಲ ಸಿನಿಮಾದಿಂದ ಮೊದಲ ಬಣ್ಣ ಹಚ್ಚಿದ್ದೇನೆ, ಆದ್ದರಿಂದ ನನಗೆ ತವರು ಮನೆಯ ಒಂದು ಭಾವ ಇದೆ. ನಿಮಗಿಷ್ಟು ನೋವಾಗಿದೆ ಅಂತಾದರೆ ಐ ಆಮ್ ವೆರಿ ಸಾರಿ ಅಂತ ಹೇಳಿದರೆ ನಿಮ್ಮ ಅಪ್ಪನ ಗಂಟೇನೋ ಹೋಗ್ತಿತ್ತು. ಅಷ್ಟರ ಮಟ್ಟಿಗೆ ಕಮಲ್ ಹಾಸನ್ ಅವರು ಅಷ್ಟು ದಾಷ್ಟ್ಯವನ್ನು ತೋರಿಸ್ತಾರೆ, ದರ್ಪವನ್ನು ತೋರಿಸ್ತಾರೆ ಅಂತಾದರೆ, ಕನ್ನಡಿಗರ ಕೆಚ್ಚಿಗೆ ಯಾವ ಬೆಲೆ? ನಿನ್ನೆ ಕೊಟ್ಟ ಗಡುವು ಮುಗಿದಿದೆ, ಇವತ್ತು ಮಧ್ಯಾಹ್ನ ಯಾಕೆ ಗಡುವು ಕೊಡ್ತೀರಿ? ಮತ್ತೆ ನಾಳೆನೂ ಮುಂದುವರಿಸ್ತೀರಾ? ಅಂದರೆ ನಿಮಗೆ ನಿಜವಾಗಿಯೂ ಕಮಲ್ ಹಾಸನ್ನ ತಗ್ ಲೈಫನ್ನು, ಕನ್ನಡಿಗರಿಗಾದ ಅವಮಾನ ಅನ್ನುವ ನೆಲೆಯಲ್ಲಿ ಅದನ್ನು ಬಹಿಷ್ಕರಿಸಬೇಕು ಅನ್ನುವಂಥ ಒಂದು ಖಡಖಂಡಿತವಾದಂಥ ಆ ನೋವಿನ ಝಳದ ಪ್ರತಿಕ್ರಿಯಾತ್ಮಕವಾದಂಥ ನೆಲೆ ಇಲ್ಲ ಅಂತ ಆಯ್ತಲ್ಲ. ಅವರಿಗೆ ರೋಪ್ ಕೊಡ್ತಾ ಹೋಗುದು, ಕ್ಷಮೆ ಕೇಳಿ, ಕ್ಷಮೆ ಕೇಳಿ, ಕ್ಷಮೆ ಕೇಳಿ. ಏನು ಕಾಲಿಡಿತಾ ಇದ್ದೀರಾ ಕ್ಷಮೆ ಕೇಳಿ ಅಂತ? ಇದು ಕನ್ನಡಿಗರ ಸ್ವಾಭಿಮಾನಕ್ಕೆ ಹಾಕುವ ಮಹಾ ಆಘಾತ, ಇದು ಪೆಟ್ಟಿದು. ಕಮಲ್ ಹಾಸನ್ನ ಕಾಲಿಡ್ತಾ ಇದ್ದೀರಿ ಕ್ಷಮೆ ಕೇಳಿ ಅಂತ. ಯಾವ ದರ್ದು, ಯಾವ ದೌರ್ಭಾಗ್ಯಕ್ಕೆ? ಅಷ್ಟಾಗಿ ಅವರು ಒಂದು ಎಲ್ಲರೂ ಕೇಳ್ತಾರಲ್ಲ, ನಾವು ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮದಲ್ಲಿ ದೊಡ್ಡದಾಗಿ ಅರ್ಧೋ ಭಾಗವನ್ನು ಬರೆದಿರ್ತಾರೆ, ಆವಾಗ ಮಾನನಷ್ಟ ಮೊಕದ್ದಮೆ ಹಾಕಿರ್ತಾರೆ. ಅಲ್ಲಿ ಕೊನೆಗೆ ನೀವು ವಿಷಾದಿಸಬೇಕು. ಯಾವುದೋ 8ನೇ ಪೇಜೋ 12ನೇ ಪೇಜಲ್ಲೋ ವಿಷಾದ. ಅದು ಮಾನವಮಾನ ಆದಂಥ ಘಟನೆ ಬಂದಿರೋದು ಯಾವುದರಲ್ಲಿ? ಫ್ರಂಟ್ ಪೇಜಲ್ಲಿ. ನಿಜವಾಗಿ ಅಷ್ಟೇ ದೊಡ್ಡ ಅಕ್ಷರದಲ್ಲಿ ಬರಬೇಕಲ್ವ? ಅದು ನಿಜವಾಗಿ ಅದು ಬರುವುದಿಲ್ಲ. ಇದೇ ರೀತಿ ಇದು ಕಮಲ್ ಹಾಸನ್ ಅವರಿಗೆ ನೀವು ರೋಪ್ ಕೊಡ್ತಾ ಇದ್ದೀರಿ. ಅಂದರೆ ಏನಾದರೂ ಆಗಿ ಇದೊಂದು ಸಂಧಾನ ಆಗ್ಬಿಡ್ಲಿ, ಏನಾದರೂ ಆಗಿ ಕಮಲ್ ಹಾಸನ್ ಒಂದು ಕ್ಷಮೆ ಕೇಳಿಬಿಡ್ಲಿ. ಕ್ಷಮೆ ಕೇಳುವವರು 24 ಗಂಟೆ ಒಳಗೆ ಕೇಳಬೇಕು, ಇಲ್ಲ 48 ಗಂಟೆ ಒಳಗೆ ಕೇಳಬೇಕು. ಹಿಂದೆ 68ರಲ್ಲಿ ರಾಜಾಜಿ ಅವರು ಮಾಡಿದಾಗಲೂ ಅವರು ಸಮಯ ತೆಗೆದುಕೊಂಡು ಕ್ಷಮೆ ಕೇಳಿದರು, ಅದು ಪ್ರಶ್ನೆ ಬೇರೆ. ಆದರೆ ಕ್ಷಮೆಯನ್ನು ಅತ್ಯಂತ ಸಾತ್ವಿಕವಾಗಿ ಕೇಳಿದ್ರು ಅವರು.
ಇಲ್ಲಿ ವ್ಯವಹಾರ ಇದೆ, ಇಲ್ಲಿ ಲಾಭ ನಷ್ಟ ಇದೆ, ಪ್ರಚಾರದ ಪ್ರಶ್ನೆ ಇದೆ. ಇವೆಲ್ಲ ಇದ್ದಾಗಲೂ ಕೂಡ 300 ಕೋಟಿ 3,000 ಕೋಟಿನೇನೋ ಹಾಕಿದೆ, 300 ಕೋಟಿ ಹಾಕಿದ್ದೇನೆ ಅಂತ ಹೇಳ್ತಾರೆ ಇವರು. 300 ಕೋಟಿ ಹಾಕದ ಸಿನಿಮಾ ಮಾಡಿದವರ ಹಣೆ ಬರುವ ಇದು? ಈ ಥರದ ವರ್ತನೆಯ, ಇಂಥ ದಾಷ್ಟ್ಯನ? ಇನ್ನೂ ಯಾಕೆ ಅವರಿಗೆ ಕ್ಷಮೆ ಕೇಳಿ ಅಂತ ಕಾಲಿಡಿತಾ ಇದ್ದೀರಿ ವಾಣಿಜ್ಯ ಮಂಡಳಿಯವರು? ವಾಣಿಜ್ಯ ಮಂಡಳಿಯ ನಿರ್ವೀರ್ಯತೆಗೆ ಸಾಕ್ಷಿ ಇದು. ವಾಣಿಜ್ಯ ಮಂಡಳಿಯವರ ಇರಾದೆಗೆ ಸಾಕ್ಷಿ. ಅವರಿಗೆ ನಿಜವಾಗಿಯೂ ಅದನ್ನು ಬಹಿಷ್ಕರಿಸಬೇಕು ಅಂತಿಲ್ಲ. ಅವ್ರಿಗೆ ಅವರದೇ ಆದಂಥ ವ್ಯಾವಹಾರಿಕವಾದ ವರ್ತುಳ ಇದೆ. ಸಾರ್ವಜನಿಕರು ಕನ್ನಡಿಗರ ವಿರೋಧವನ್ನು ಕಟ್ಟಿಕೊಳ್ಳಿಕ್ಕಾಗದೇನೆ ಈಗ ಅವರು ವಿರೋಧಿಸುವುದಕ್ಕೆ, ಅದನ್ನು ನಿರ್ಬಂಧಿಸುವುದಕ್ಕೆ, ರದ್ದುಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ಆದರೂ ಕಮಲ್ ಹಾಸನ್ ಅವರಿಗೆ ಮತ್ತೊಂದು ಸರಿ ಸೆರ್ಗಿಡಿಯುವುದು. ಪ್ಲೀಸ್ ಒಂದು ಸಾರಿ ಹೇಳ್ಬಿಡಿ, ಪ್ಲೀಸ್ ಒಂದು ಸಾರಿ ಹೇಳ್ಬಿಡಿ. ಏನು ಮಾನ ಮರ್ಯಾದೆ ಇಲ್ವಾ ಕನ್ನಡಿಗರಿಗೆ? ಸ್ವಾಭಿಮಾನ ಇಲ್ವಾ? ನಿನ್ನೆ ಕೊಟ್ಟ ಗಡುವು ಲಾಸ್ಟ್ ಗಡುವು ಅಂತ ನಿಮಗೆ ಅಷ್ಟೇ ಅದನ್ನು ಖಚಿತಗೊಳಿಸಲಿಕ್ಕಾಗೋದಿಲ್ಲ? ಇವತ್ತು ಮಧ್ಯಾಹ್ನದವರೆಗೆ ಯಾಕೆ ಹೇಳ್ತೀರಿ? ಇದು ಅತ್ಯಂತ ವ್ಯಾವಹಾರಿಕವಾದಂಥ ನಡೆ, ಅತ್ಯಂತ ಕ್ಷುದ್ರವಾದ ನಡೆ. ಈ ರೀತಿಯಲ್ಲೂ ನೀವು ವಾಣಿಜ್ಯ ಮಂಡಳಿಯವರು ಕಮಲ್ ಹಾಸನ್ ಅವರಿಗೆ ಜಿ ಹುಜೂರ್ ಹೇಳ್ತಾ ಇದ್ದೀರಿ, ಕೈಕಾಲು ಹಿಡಿತಾ ಇದ್ದೀರಿ, ಕ್ಷಮೆ ಕೇಳಿ ಅಂತ ಗೋಗರಿತಾ ಇದ್ದೀರಿ. ಇದು ಕನ್ನಡಿಗರಿಗೆ, ಸಮಸ್ತ ಕನ್ನಡಿಗರಿಗೆ, 7 ಕೋಟಿ ಕನ್ನಡಿಗರಿಗೆ ನೀವು ಮಾಡ್ತಾ ಇರುವಂಥ ಅವಮಾನ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಕಮಲ್ ಕನ್ನಡದ ನೆಲದ, ಕನ್ನಡ ಭಾಷೆಯ, ಕನ್ನಡದ ಅಸ್ಮಿತೆಯ, ಕನ್ನಡಿಗರ ಭಾವನಾತ್ಮಕವಾದ ನೆಲೆಗಟ್ಟಿನಲ್ಲಿ ಕಮಲ್ ಒಬ್ಬ ಏನೂ ಅಲ್ಲ ಅಂತ, ನಥಿಂಗ್. ಕಮಲ್ ಹಾಸನ್ ಒಬ್ಬ ಕಲಾವಿದ, ಬಹಳ ಶ್ರೇಷ್ಠ ಕಲಾವಿದ. ಆದರೆ ಒಬ್ಬ ಅತ್ಯಂತ ಉತ್ತಮವಾದಂಥ ಮಾನವೀಯತೆ ಇದ್ದಂಥ, ಸಮೂಹದಲ್ಲಿ ಬದುಕಬೇಕಾದಂಥ ಒಂದು ಸ್ವಾರಸ್ಯಕರವಾದಂಥ ಹೃದಯ ಸಂಬಂಧವನ್ನು ಇಟ್ಟುಕೊಂಡಂಥ ಯಾವ ಒಬ್ಬ ಮನುಷ್ಯನೂ ಅವರಲ್ಲ. ಅವರು ಮನುಷ್ಯತ್ವವನ್ನೇ ಕಳ್ಕೊಂಡಿದ್ದಾರೆ, ಜ್ಞಾನವನ್ನು ಕಳ್ಕೊಂಡಿದ್ದಾರೆ. ಕೃತಜ್ಞತೆ ಅನ್ನುವಂಥ ಅಕ್ಷರದ ಬೆಲೆಯೇ ಗೊತ್ತಿಲ್ಲ ಅವರಿಗೆ. ಆದ್ದರಿಂದ ಕನ್ನಡಿಗರ ಮೇಲೆ ಈ ರೀತಿಯ ಹಿಂಸಾತ್ಮಕವಾದಂಥ, ಅಮಾನುಷವಾದಂಥ, ಅವಮಾನಕರಕವಾದಂಥ ದಾಳಿಯನ್ನು ಮಾಡ್ತಾ ಇದ್ದಾರೆ ಅವರು. ಅದನ್ನು ಬೇರೆ ಸಮರ್ಥಿಸೋದು, ಒಬ್ಬ ಮನುಷ್ಯ ತಪ್ಪು ಮಾಡೋದು ತಪ್ಪಲ್ಲ, ಎಲ್ಲೋ ಬಾಯಿ ತಪ್ಪಿ ಬಂದ್ಬಿಡುತ್ತೆ. ಆದರೆ ಅದನ್ನು ಸಮರ್ಥಿಸ್ತಾರಲ್ಲ, ಅದು ಇನ್ನೂ ಅದರ ಮೀರಿದ ಅಪರಾಧ. ಅದಕ್ಕೆ ಬೇರೆ ಈ ವಾಣಿಜ್ಯ ಮಂಡಳಿಯವರು ಕೈಕಾಲು ಹಿಡಿತಾರೆ, ಕ್ಷಮೆ ಕೇಳಿ. ಏನು ಕರ್ಮಕ್ಕೆ? ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ದೀರಿ ನೀವು. ಕಮಲ್ ಹಾಸನ್ ಅವರಿಗೆ ಕ್ಷಮೆಗೆ ಒತ್ತಾಯ ಮಾಡುವ ಮೂಲಕ, ಆ ಕ್ಷಮೆಯ ಕೇಳುವ ಗಡುವನ್ನು ವಿಸ್ತರಿಸುವ ಮೂಲಕ ಕನ್ನಡಿಗರ ಸ್ವಾಭಿಮಾನಕ್ಕೆ ನೀವು ಪೆಟ್ಟಾಗ್ತಾ ಇದ್ದೀರಿ, ಅವಮಾನ ಮಾಡ್ತಾ ಇದ್ದೀರಿ. ಕಮಲ್ ಹಾಸನ್ನೇ ದೊಡ್ಡವನು, ಅವನೊಂದು ಕ್ಷಮೆ ಕೇಳಿಬಿಟ್ರೆ ಒಂದು ಇತ್ಯರ್ಥ ಆಗಿಬಿಡ್ಲಿ ಅನ್ನುವಂಥ ಒಂದು ಹಣೆ ಬರದ ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇದು ಅಕ್ಷಮ್ಯ ಅಪರಾಧ. ಇದು. ನಮಸ್ತೆ.